ಐಶ್ವರ್ಯ ಏನಾಯ್ತವ? ಅತ್ತೆ ಅದು ವಿದ್ಯಾ ಇದ್ಯಾನೆ ಅವಳು ಅಲ್ಲಿ ಹೊರಗಡೆ ಚನ್ನಿ ಮುನಿತವ ಮಾತಾಡ್ಕೊಂಡು ಕುಂತಳ್ಕಣವ. ಅಯ್ಯೋ ಯಾಕವ ಏನಾಯ್ತು? ಅತ್ತೆ ನನಗೆ ಸೀರೆ ಉಟ್ಕೊಳಕ್ ಬರ್ತಿಲ್ಲ, ಅದಕ್ಕೆ ವಿದ್ಯೆನ ಹತ್ರ ಹೆಲ್ಪ್ ತಗೊಳ್ಳೋಣ ಅಂತ ಅವಳನ್ನ ಕರೆದೆ. ಓ ನಿಂಗೆ ಶಾಲೆ ಉಟ್ಕೊಳಕ್ ಬರಕಿಲ್ವೇ? ಇಲ್ಲ ಅತ್ತೆ. ಮತ್ತೆ ನಿನ್ನೆ ಆರ್ಟ್ ಸಂದಾಗ ಉಟ್ಕೊಂಡಿದ್ದಲ್ಲವ? ನೆನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಉಡ್ಸ್ಕೊಟ್ರು. ಅತ್ತೆ ವಿದ್ಯಾನ ಒಂಚೂರು ಕಳಿಸ್ಕೊಟ್ರೆ ಅವಳ ಹತ್ರ ಹೆಲ್ಪ್ ತಗೊಂಡು ಸೀರೆ ಉಟ್ಕೋತೀನಿ. ಅದ್ಯಾಕವ ಹಂಗಂದಿಯೇ? ನಂಗೆ ಶಾಲೆ ಉಟ್ಕೊಳಕ್ ಬರಕಿಲ್ಲ, ಒಸಿ ಉಡಿಸ್ಕೊಡಿ ಅತ್ತೆ ಅಂತ ಕೇಳಿದ್ರೆ ನಾನು ಉಡ್ಸ್ಕೊಡಕ್ಕಿಲ್ವೇ? ಅದ್ಯಾಕಂಗ್ ಕಷ್ಟಪಟ್ಟಿಯೇ? ನಾನು ಉಡ್ಸ್ಕೊಡ್ತೀನಿ, ತಡಿಯವ ಒಂದ್ ನಿಮಿಷ. ಅತ್ತೆ ಪರವಾಗಿಲ್ಲ, ವಿದ್ಯನ್ ಕಳಿಸ್ಕೊಟ್ರೆ ಸಾಕು. ನನ್ ಸೊಸೆಗ್ ನಾನ್ ಶಾಲೆ ಉಡ್ಸೋದು ನಂಗೆ ತೊಂದ್ರೆನೆ. ನಿಂಗೆ ಸರಿಯಾಗಿ ಶಾಲೆ ಉಟ್ಕೊಳಕ್ ಬರಕಿಲ್ಲ, ಇನ್ನು ಐತಿಂಗ್ ಬಂದತ್ತೆ. ಪರವಾಗಿಲ್ಲ ಬಿಡವ, ನಾನು ಉಡ್ಸ್ಕೊಡ್ತೀನಿ. ಅತ್ತೆ ಪರವಾಗಿಲ್ಲ. ಅಯ್ಯೋ ಇರ್ಲಿ ಬಿಡವ, ಬಿಡು. ನೋಡು ಇದೈತಲ್ಲ, ಇದನ್ನ ಹಿಂಗ್ ಹಿಡ್ಕೊಂಡು ಹಿಂಗೆ ನಡ್ಗೆ ಹಿಡಿಬೇಕು, ಗೊತ್ತೈತೆ? ನೋಡವ, ಇನ್ಯಾಕೆ ನಿಂಗೆ ಏನೇ ಬೇಕಿದ್ರು ನನ್ ತಾವ್ ಕೇಳು. ಏನು ಸಂಕೋಚ ಪಟ್ಕೊಂಬೇಡ, ಸರಿ? ಈ ಮನೆಗೆ ಸೊಸೆಯಾಗಿ ಬಂದೀನಿ ಅಂತ ನೀನೇನು ಚಿಂತೆ ಮಾಡ್ಬೇಡ, ಆಯ್ತೆ? ಹೆಂಗೂ ನನಗೂ ಹೆಣ್ಮಕ್ಳಿಲ್ಲ, ನಿನ್ನೆ ಮಗಳು ಅನ್ಕೊಂಡೇವಿ, ಸರಿನವ? ಆಯ್ತು ಅತ್ತೆ. ಅದ್ ಸರಿ, ಇವತ್ತೇನು ನಾನು ಉಡ್ಸ್ಕೊಟ್ಟಿವಿ, ನಾಳೆಯಿಂದ ಏನ್ ಮಾಡ್ತೀಯ? ನಿಂಗೆ ಕಷ್ಟ ಆಗಕ್ಕಿಲ್ವೇ? ಪರವಾಗಿಲ್ಲ ಅತ್ತೆ, ಕಲ್ತ್ಕೋತೀನಿ. ಪರವಾಗಿಲ್ಲ ಬಿಡವ, ನೀನ್ ಕಷ್ಟ ಪಡೋದನ್ನ ನನ್ನ ಕೈಲಿ ನೋಡಕ್ ಆಯ್ಕಿಲ್ಲ. ಇವತ್ತು ನಾನು ಉಡ್ಸ್ಕೊಟ್ಟಿವಿ, ನಾಳೆಯಿಂದ ಬೇರೆ ವ್ಯವಸ್ಥೆ ಮಾಡ್ತೀನಿ, ಆಯ್ತೆ? ಥ್ಯಾಂಕ್ಸ್ ಅತ್ತೆ. ಸರಿ, ತಲೆ ಸಂದಾಗ ಒರ್ಸ್ಕ, ಇಲ್ದರ ಶೀತ ಆಯ್ತದೆ. ಸರಿ ಅತ್ತೆ. ಹೋಗವ, ಅಣಿ ಕುಂಕುಮ ಇಟ್ಕ. ಅಮ್ಮ ಹೇಗಿದೆಯಾ? ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದೀವಮ್ಮ, ಇಬ್ರು ಚೆನ್ನಾಗಿದ್ದೀವಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಅಪ್ಪ ಇಲ್ವಾ ಅಮ್ಮ? ಅವರೆಲ್ಲಿರ್ತಾರೆ ಐಶು? ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ. ಸರಿ, ಅವ್ರು ಬಂದ ತಕ್ಷಣ ಫೋನ್ ಮಾಡಿಸು. ಆಯ್ತು ಮಗಳೇ, ಹೇಳ್ತೀನಿ. ಮಗಳೇ, ನಾನು ನಿನ್ಗೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಏನಿಲ್ಲಮ್ಮ, ತವ್ರ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗೆ ಭಾರ ಆಗಲ್ಲ. ಅವ್ರಿಗೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಸಹಿಸ್ಕೋತಾರೆ. ಆದರೆ ಅತ್ತೆ ಮನೆಯಲ್ಲಿ ಹಾಗಾಗಲ್ಲ. ಒಂದು ಸಣ್ಣ ತಪ್ಪು ನಡೆದ್ರು ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾರೆ. ಬೆಳಗ್ಗೆ ನೀವಿಬ್ರು ಲೇಟಾಗಿ ಎದ್ರಿ ಅಂತ ನಿಮ್ಮ ಮತ್ತೆ ಕಾಫಿ ಮಾಡ್ಕೊಂಬಂದು ಕೊಟ್ರಂತೆ. ಹಾಗಂತ ವಿದ್ಯಾ ಹೇಳಿದ್ಲು. ನೋಡು ಐಶು, ಇವತ್ತೇನೋ ಮೊದಲನೇ ದಿನ ಅಂತ ನಿಮ್ಮ ಅತ್ತೆ ಸುಮ್ಮನೆ ಇರ್ತಾರೆ. ಆದರೆ ನೀನು ದಿನ ಇದನ್ನೇ ರಿಪೀಟ್ ಮಾಡಿದ್ರೆ ಮನಸ್ತಾಪಗಳು ಶುರು ಆಗುತ್ತೆ ಕಣೋ. ಆಗ ನಿನ್ನೊಬ್ಬಳನ್ನೇ ಬೈಯಲ್ಲ. ಇವಳು ತಂದೆ ತಾಯಿ ಇವಳಿಗೇನು ಬುದ್ಧಿನೇ ಹೇಳ್ಕೊಟ್ಟಿಲ್ಲ ಅಂತ ನಮ್ಮನ್ನು ಅಂತಾರೆ. ನಮಗೆ ತಾನೇ ಅವಮಾನ ಆಗೋದು. ನೋಡು ಮಗಳೇ, ನಿನ್ಗೇನು ಕೆಲಸ ಬರಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ನೀನು ಹೋಗಿ ನಿನ್ಗೇನು ಕೆಲಸ ಬರಲ್ಲ ಅಂತ ಅವ್ರ ಹತ್ರ ಹೇಳು. ಆಗ ಅವರು ನಿನ್ಗೆಲ್ಲ ಕೆಲಸನೂ ಹೇಳ್ಕೊಡ್ತಾರೆ. ಆದರೆ ಸುಮ್ಮನೆ ಮಾತ್ರ ಕೂತ್ಕೋಬೇಡ, ಹೋಗಿ ಸಹಾಯ ಮಾಡು, ಆಯ್ತಾ? ಆಯ್ತಮ್ಮ. ನಾವು ಮಾತಾಡ್ಕೊಂಡು ಆದಷ್ಟು ಬೇಗ ಬಂದು ನಿಮ್ಮನ್ನ ಕರ್ಕೊಂಡ್ಬರ್ತೀವಿ. ಆಗ ನೀನು ಇಷ್ಟ ಬಂದಾಗಿದ್ದೋಗು ಅಂತೆ. ಕರ್ಕೊಂಡು ಹೋದ್ರು 2 ದಿನ ಆದ್ಮೇಲೆ ಮತ್ತೆ ಇಲ್ಲಿಗೆ ಕಳಿಸ್ಕೊಡ್ತೀರಲ್ಲಮ್ಮ.
ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಲ್ವಾ ಮಗಳೇ? ಆದರೆ ನನ್ನ ವಿಚಾರದಲ್ಲಿ ಅದು ತಪ್ಪಮ್ಮ. ನೀನು ನನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳೋವರೆಗೂ ಮಾತ್ರ ನಾನು ಈ ಮನೇಲಿ ಇರ್ತೀನಿ ಅಷ್ಟೇ. ಆದಷ್ಟು ಬೇಗ ಅರ್ಥ ಮಾಡಿಸಿ ಈ ಜೈಲಿನಿಂದ ಹೊರಗಡೆ ಬರ್ತೀನಮ್ಮ. ಹಲೋ, ಏನಾಯ್ತು ಮಗಳೇ? ಆಯ್ತಮ್ಮ, ನೀನು ಹೇಳ್ದಾಗೆ ಕೇಳ್ತೀನಿ. ಅಪ್ಪ ಬಂದ ತಕ್ಷಣ ಫೋನ್ ಮಾಡಿಸು. ನನ್ನ ಫೋನಲ್ಲಿ ನೆಟ್ವರ್ಕ್ ಇಲ್ಲ, ವಿದ್ಯನ್ ಫೋನ್ಗೆ ಫೋನ್ ಮಾಡಿಸು. ಸರಿ ಮಗಳೇ. ವಿದ್ಯಾ, ಬಾಯ್. ಬೆಳಿಗ್ಗೆ ನಡೆದಿದ್ದೇನೆಲ್ಲ ಅಮ್ಮನ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು? ಅದೇ ವಿಚಾರಕ್ಕೆ ಅಮ್ಮ ಅರ್ಧ ಗಂಟೆ ಲೆಕ್ಚರ್ ಕೊಟ್ಟಿದ್ದಾರೆ ಗೊತ್ತಾ? ಈಗ ನೋಡಿದ್ರೆ ಹೋಗಿ ಅಡ್ಗೆ ಮನೇಲಿ ಕೆಲಸ ಮಾಡು ಅಂತ ಬೇರೆ ಹೇಳ್ತಿದ್ದಾರೆ. ನಾನು ಏನ್ ಮಾಡ್ಲಿ? ಆಂಟಿ ಅಡ್ಗೆ ಮಾಡ್ತಿದ್ದಾರೆ, ಹೋಗಿ ಹೆಲ್ಪ್ ಮಾಡೋಣ ಬಾ. ಹೆಲೋ, ಇದು ನಿಮ್ಮತ್ತೆ ಮನೆ. ನಾನ್ ಸುಮ್ಮನೆ ಇದ್ರು ಕೇಳೋರು ಯಾರು ಇರಲ್ಲ. ನೀನ್ ಹೋಗಿ ಸಹಾಯ ಮಾಡ್ಕೊ, ನಾನು ರೂಮಲ್ಲಿ ಕುತ್ಕೊಂಡು ಗೇಮ್ ಆಡ್ತೀನಿ. ವಿದ್ಯಾ ವಿದ್ಯಾ, ಅಯ್ಯೋ ಇವಳು ಕೈ ಕೊಟ್ಲಲ್ಲ, ನಾನು ಏನ್ ಮಾಡ್ಲಿ?